ಏನೆಲ್ಲ ಇಲ್ಲೇ ಇದ್ದೀರಾ? ರೋಡ್ ಗೊತ್ತಾ ನಿಮಗೆ? ಏನಾದರೂ ಮಾತಾಡಿ. ನಂಗೇನು ಪಾತ್ರೆ ತೊಳೆಯೋದು ಬರಲ್ವಾ? ನಮ್ಮ ದೊಡ್ಡಮ್ಮ ಡಿಫ್ರೆಂಟಾಗಿ ಒಣಗಾಕೋದು ನೋಡಿ ಬಟ್ಟೆ. ನೀರು. ಹೌದಾ? ವೆಲ್ಕಮ್. ನಮ್ಮ ಮನೇಲಿ ಜನ ಜಾಸ್ತಿ ಎಲ್ಲ ಜಾಗನೂ ಇರಲ್ಲ. ಸೇಮ್ ನಮ್ಮ ಹಾಸ್ಟ್ಲು ಪಿ ಜಿಗಳಲ್ಲೆಲ್ಲ ಜಾಗ ಇರಲ್ವಲ್ಲ, ಎಲ್ಲರೂ ಒಣಗಾಕಿರ್ತಾರಲ್ಲ, ನಮ್ಮ ಮನೇಲೂ ಸೇಮ್ ಹಂಗೆ. ನಮ್ಮ ದೊಡ್ಡಮ್ಮ ತಗೋತಾವ್ರೆ ಒಣಗೈತೆ ಅಂತ. ನಮ್ಮ ದೊಡ್ಡಮ್ಮ ಡಿಫ್ರೆಂಟಾಗಿ ಒಣಗಾಕೋದು ನೋಡಿ ಬಟ್ಟೆ. ನಾವು ಯಾರು ಹಿಂಗೆ ಹಾಕಲ್ಲ, ಡಿಫ್ರೆಂಟಾಗಿ ಒಣಗಾಕೋದು ಈ ಥರ. ಹಾಂ ಅಷ್ಟೇ. ಆಮೇಲೆಲ್ಲ ಮಕ್ಕಳು ಬಟ್ಟೆಗಳಿವೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ಸೈಜು ಮಕ್ಕಳದು ಅಂತ. ವ್ಯೂ ತೋರಿಸ್ತೀನಿ ರೀ ನಮ್ಮ ಟೆರಸ್ಸಿನ, ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಕಾಣ್ತಿದೆಯಲ್ಲ ಅದು ಪ್ರೆಸ್ಟೀಜ್. ಇದೆಲ್ಲ ಸುತ್ತಮುತ್ತ ಮನೆಗಳು, ಅವ್ರ ತೋಟ ಇದೆ. ಇದು ನಮ್ಮ ಟೆರಸ್, ಇದು ನಂದಿ ಬೆಟ್ಟ, ಅಲ್ಲಿ ಇಲ್ಲಿಂದನೇ ಕಾಣುತ್ತೆ ನೋಡಿ. ಬಟ್ಟೆ ಎಲ್ಲ ಒಣಗಾಕಾಯ್ತು. ನಾನು ನಮ್ಮ ದೊಡ್ಡಮ್ಮ ಒಣಗಾಕಿದ್ರಿ, ಇವಾಗ ಕ್ಲಿಪ್ ಹಾಕಿದ್ರಿ ಅಷ್ಟೇ. ಸಂಜೆ ಬಂದು ಎತ್ಕೊಂಡ್ರೆ ಒಣಗಿರುತ್ತೆ. ಗುಡ್ಬಂಡೆಗೆ ಹೋಗ್ತಿದ್ದೀವಿ, ಹಸು ಹಾಕ್ತಿತ್ತು, ಅದಕ್ಕೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನು ಆರ್ಡ್ರ್ ಮಾಡ್ತೀರಾ? ರವೆ ಇಡ್ಲಿ ತೊಗೊಳ್ತಾರಂತೆ. ಹಾಂ, ಪ್ರಣಮ್ ಹೋಟ್ಲಿಗೆ ಬಂದಿದ್ದೀವಿ, ಚೆನ್ನಾಗಿದೆ. ಹೊರಗಡೆ ಅಲ್ಲಿ ಬೇಕ್ರಿ ಇದೆ, ಇಲ್ಲೊಂದು ಶಾಪ್ ಇದೆ, ತೋರಿಸ್ತೀನಿ ಆಮೇಲೆ. ಎಷ್ಟೊತ್ತು ಪಪ್ಪ ನಮ್ಮ ಮನೆಯಿಂದ ಗುಡ್ಬಂಡೆಗೆ? 1 ಅವರ್ ಆಗುತ್ತೆ. ಅದಕ್ಕೆ ನಮ್ಮ ಅಣ್ಣಗೆ ಕಷ್ಟ ಆಗ್ತಿತ್ತು ಅಂತ ಮನೆ ಮಾಡಿರೋದು. ಇವಾಗ ಅಲ್ಲಿ 60 ಕಿಲೋಮೀಟರ್ಸ್ ಇದೆ. ಇವಾಗ ಅಲ್ಲಿ ಗುಡಿಬಂಡೆಯಲ್ಲಿ ಮನೆ ಮಾಡಿದ್ದೀವಿ ಅಂದರೆ ಅಲ್ಲಿಗೆ ಹೋಗ್ತೀವಿ, ಆಮೇಲೆ ವೀಡಿಯೋ ಮಾಡಿ ತೋರಿಸ್ತೀವಿ. ರವೆ ಇಡ್ಲಿ ಆರ್ಡ್ರ್ ಮಾಡಿಲ್ಲ, ಚಪಾತಿ ಮತ್ತು ಪನ್ನೀರ್ ಕಡಾಯಿ ಆರ್ಡ್ರ್ ಮಾಡಿದ್ವಿ. ನಮ್ಮ ಪಪ್ಪ ನಂದು ವಿಡಿಯೋ ಮಾಡ್ತಾವ್ರೆ, ನಾನು ಅವ್ರದ್ದೆಲ್ಲ ವಿಡಿಯೋ. ಅದೇನೋ ಕೆರೆನಾ? ಹೆಸರೇನದ್ರದ್ದು? ರಾಮದೇನಗುಡಿ. ಅದು ಬಂದು 30 ಅಡಿ ಇದೆ ನೀರು. ಹೌದಾ? 30 ಅಡಿ ಆಳ ಇದೆ. ರಾಮದೇನಗುಡಿ ಕೆರೆ, ಅದು ರಾಮದೇನಗುಡಿ. ನೀರು ಎನಿ ಟೈಮ್ ಇರುತ್ತಾ? ಆ ಕಾಲದಲ್ಲಿ ದೇವಸ್ಥಾನ ಇತ್ತು. ಹಾಂ ಹಾಂ, ಅದು ಕಿತ್ತಾಗಿದ್ರು ಕಟ್ಟಿಲ್ಲ. 30 ಲಕ್ಷ ಈಸ್ಕೊಂಡ್ಬಿಟ್ರು ರೋಡವ್ರ ಹತ್ರ, ಊರವರು. ನೀರು ಯಾವಾಗಲೂ ಇರುತ್ತಾ? ಅಲ್ಲಣ್ಣ, ಅಲ್ಲೆಲ್ಲ ಹೋಯ್ತೆ ಏನು ಮಾಡಿ ಅವರು ಏನಾಯ್ತಂದ್ರೆ ಕೈ ಕೊಡಲ್ಲ ಅವರು. ಇವರು 500 ಗಲಾಟೆ ಮಾಡೋದು. ಅಲ್ಲಿ ಇವಾಗ ಆಕ್ಸಿಡೆಂಟ್ ಎಲ್ಲ ಏನೂ ಆಗಲ್ವಾ? ದೇವ್ರದ್ದು ಕಿತ್ತಾಕ್ ಕಟ್ಟಿರೋದಲ್ಲ ಅಂದರೆ ಅದು ಹೈವೇನವ್ರು ಅವ್ರು ಕಟ್ಕೊಡ್ತೀವಿ ಒಂದು. ಬಟ್ ಇವರು 30 ಲಕ್ಷ ತಗೊಂಡ್ರು. ಅದೇನು ತಿಂದಾಗ್ಯಾರೋ ಏನೋ ಗೊತ್ತಿಲ್ಲ. ಹಾಂ, ಇಲ್ಲ 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 ಆಗಿಲ್ಲ. ನೋಡ್ತಾ ಇರ್ತಾರ ಅವ್ರಿಗೆ ಆಕ್ಸಿಡೆಂಟ್ ಆಗೋದಕ್ಕೆ, ಇವ್ರಿಗೆಲ್ಲ ಮಾಡೋದು ಅವ್ರಿಗಿರ್ತಾರೆ ನಾಳೆ ಬೆಳಗ್ಗೆ. ಹಾಂ, ಇದು ಬೆಂಗಳೂರು ಟು ಹೈದ್ರಾಬಾದ್ ನ್ಯಾಷನಲ್ ಹೈವೇ. ಹಾಂ, ಇದು ಹೈವೇ. ಬಾಯ್ ಅಂಕಲ್. ಬಾಯ್. ಪಾನ್ಗೆ ಹೋಗಿದ್ರು, ಪಾನ್ಗೆ. ನಮ್ಮ ಪಪ್ಪಂಗೆ ಪಾನ್ ಫೇವ್ರೇಟ್. ಅಲ್ಲಿ ಕ್ಲೋಸ್ ಆಗಿತ್ತು, ಅದಕ್ಕೆ ಇಲ್ಲಿ ಹೋಗೋರೆ. ಇದು ಪೆರೆಸಂದ್ರ. ಇಲ್ಲಿಂದ ಗುಡ್ಬಂಡೆ ಎಷ್ಟು ನಿಮಿಷ? 15 ಮಿನಿಟ್ಸ್ ಪೆರೆಸಂದ್ರದಿಂದ ಗುಡ್ಬಂಡೆ. ಇದೆಲ್ಲ ಆಂಧ್ರ ಸೈಡು ಬರುತ್ತೆ. ಆಂಧ್ರ ಇಲ್ಲಿಂದ ಎಷ್ಟು ದೂರ? 45 ಕಿಲೋಮೀಟ್ರ್ ಅಷ್ಟೇ ಆಂಧ್ರ. ಈ ಕಡೆ ಎಲ್ಲ ತೆಲುಗು ಜಾಸ್ತಿ ಮಾತಾಡೋದು ಇವರು. ನಮ್ಮ ಪಪ್ಪನೇ ಗೊತ್ತಾಗ್ತೈತೆ ಅವರು ಅಂತ ಎಲ್ಲ ಬಾಯಿ ತುಂಬ ಬಿಡ ಹಾಕೊಂಡು. ಇದರ ಲಿಂಕ್ ಹಾಕ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ನಮ್ಮ ಅಪ್ಪನೇ ಇದು. ರಾವಣೇಶ್ವರ ಮಹಾಪ್ರಭು ಬೋಬರ ಬೋಬರ ಬೋಬರ.
ಬಲ 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 ಕುಂಭಕರ್ಣ, ಈ ಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ, ಈ ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನನ್ನೇ ನನ್ನರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ಎನ್ನ ನವಗ್ರಹಗಳನ್ನು ನನ್ನ ಕೈವಶ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ನಿನ್ನ ದಿವಿತ್ಯಳೆ ಬೆಳೆದು ಗಗನವೇ ನಡಿಗೆ ಪೃಥ್ವಿಯನ್ನೇ ತಳ್ಳನಗೊಳಿಸುವಂತೆ ಮಾಡಬಲ್ಲನು ಈ ಕಸಕಂಠನು ಮೃಡನ ಭಕ್ತನು. ಈ 14 ಲೋಕಗಳಲ್ಲಿಯೂ ಆತನಪ್ಪನಿಗಲ್ಲದೆ ಮತ್ತಾರಿಗೂ ತಲಭಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಮುಕ್ಕಣ್ಣ ಶಿವನ ಮುಕ್ಕರಿಸಿ, ಮುಕ್ಕಣ್ಣ ಶಿವನ ಮುಕ್ಕರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಹೊರವಿಟ್ಟು ಓ ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ಸಾರ್ವಭೌಮನಿಗೆ ಅದಾರು ಸಾಟೆ. ಮೊನ್ನೆ ಏಪ್ರಿಲಲ್ಲಿ ಇದ್ದಿದ್ದು ನಾಟಕ, ಅದು ಆಲ್ರೆಡಿ ಅಪ್ಲೋಡ್ ಆಗಿದೆ ಯೂಟ್ಯೂಬಲ್ಲಿ. ನಾನು ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ನಮ್ಮಪ್ಪ ವಿಲನ್ ಮಾಡಿದ್ದಿದ್ರಲ್ಲಿ ರಾವಣ. ಫಸ್ಟ್ ಟೈಮ್ ರಾಮಾಯಣ ಮಾಡಿದ್ದು ನಮ್ಮೂರಲ್ಲಿ ನಾಟಕ. ಇಲ್ಲಾಂದರೆ ಮಹಾಭಾರತ ಮಾಡ್ತಿರ್ತಾರೆ, ಅದರಲ್ಲಿ ನಮ್ಮಪ್ಪ ದುರ್ಯೋಧನ ಮಾಡ್ತಾರೆ. ಇದರಲ್ಲಿ ರಾವಣ ಆಗಿ ಮಾಡಿದ್ದಾರೆ. ಲಿಂಕ್ ಹಾಕ್ತೀನಿ, ನಿಮ್ಮ ನಾಟಕ ನೋಡೋದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು. ಓಕೆ, ಏನೆಲ್ಲ ಇಲ್ಲೇ ಇದ್ದೀರಾ? ನೀನು ಇಲ್ಲೇ ಇದೆಯಾ ರೇಷಣ? ಎಷ್ಟು ದಿನದಿಂದ? 1 ವಾರ. ನೋಡಿ ನಮ್ಮ ತೋಟ ಇದು, ಕಾಯಿ ಬಿಡ್ತಿದೆ. ಬೇಬಿ ಕಾರ್ನ್. ಬಾಯ್. ನೋಡಿ ಎಲೆಕ್ಟ್ರಿಕ್, ನಾನು ಹೇಳಿದ್ರೆ ಶಾಕ್ ಹೊಡಿತೈತೆ. ಗುಡಿಬಂಡೆ ಲೇಕ್ ನೋಡ್ದಿರಲ್ಲ, ಫುಲ್ ನೋಡಿ ಎಲ್ಲ ಮೌಂಟೇನ್. ಮತ್ತು ಮನೆ ಗ್ರೇ ಕಲರ್ ಇದೆಯಲ್ಲ ಅದು. ಅಡುಗೆಗೆ ರೆಡಿ ಮಾಡ್ಕೊತಾವ್ರೆ. ನೋಡಿ ಏನು ತಂದಿದ್ದೀನಿ, ಬೇಬಿ ಕಾರ್ನ್. ಸೊಳ್ಳೆಗಳವ ಮಮ್ಮಿ? ಇದು ಕಿಚನ್. ಇದು ಹಾಲ್. ತುಳಸಿ ಗಿಡ. ಇದು ಈ ಬಾಡಿಗೆ ಮನೆ ಮೇಲಿಂದ ವ್ಯೂ ತೋರಿಸ್ತಿರೋದು ನಾನು. ನಮ್ಮ ಬಟ್ಟೆ ಒಗೆದು ಒಣಗಕ್ಕೈತೆ. ಇದು ಬಟ್ಟೆ ಒಗ್ಯಕ್ಕ ನೋಡಿ ಚೆನ್ನಾಗಿದೆ. ಹಿಂಗೆ ಮಾಡಿಸ್ಬಿಡ್ಬೇಕು ನಮ್ಮ ಮನೆ ಮೇಲೇನು ಅಲ್ಲ, ಆರಾಮಾಗಿ ಅಲ್ಲೇ ಹೋಗ್ದು ಅಲ್ಲೇ ಒಣಗಕ್ಕೆ ಬಿಡ್ಬೋದು. ಸುಮ್ಮನೆ ಮೇಲಿಂದ ಕೆಳಗೆ ಎತ್ಕೊಂಡು ಹೋಗ್ಬೇಕು. ಏನಾದರೂ ಮಾತಾಡಿ. ನಿಮ್ಗೆ ರಿಗ್ರೆಟ್ ಇದೆಯಾ ಇಲ್ಲಿ ತೋಟ ತೊಗೊಂಡಿರೋದು?
ಎಂಥ ಪಶ್ಚಾತ್ತಾಪ, ನಾವು ಖುಷಿಯಾಗಿದ್ದೀವಿ. ಒಳ್ಳೇದಾಯ್ತು ತಗೊಂಡು. ಒಳ್ಳೇದಾಯ್ತು. ಸುಮ್ಮನೆ ಟ್ರಯಲಿಗಂತ ತಗೊಂಡ್ರು, ಇಲ್ಲೇ ಸೆಟ್ಲಾದರು. ಮತ್ತೆ ಸೆಟ್ಲ್ ಆಗಿದೆ, ಚೆನ್ನಾಗಿದೆ. ಮನೆಯೆಲ್ಲ ಬಾಡಿಗೆ ಮನೆಯೆಲ್ಲ ತಗೋಬೇಕಂತ ಏನಿರಲಿಲ್ಲ, ಇವಾಗ ಕಷ್ಟ ಆಗುತ್ತೆ ಅಂತ ತೊಗೊಂಡಿರೋದು. ಈ ಮನೆ ಅರ್ಧ ಗಂಟೆಗೆ ನೀವು ಫೈನಲ್ ಮಾಡಿದ್ರಲ್ಲ, ಯಾಕೆ? ಎಲ್ಲೆಲ್ಲಿ ನೋಡಿದ್ರಿ? ಎಷ್ಟು ಮನೆ ನೋಡಿದ್ರಿ? ಆಷಾಢ ಬರ್ತಾ ಇತ್ತು, ಅದಕ್ಕೆ 3 ಮನೆ ನೋಡಿದ್ರೆ ಇದು ಮಾಡಿದ್ವಿ. ಇದೇ ಬಿದಿಲ್ ನೋಡಿದ 3 ಮನೆ? ಇಲ್ಲ, ಬೇರೆ ಕಡೆನ, ಇದು ಬೇರೆ ಬಿದ್ದಿದೆ. ಅಯ್ಯಪ್ಪ, ತೂಕ ಇದೆ. ತೂಕ ಇದೆ. ಇದು ಏನ್ರದ್ದು? ಅದರದ್ದೇ. ತುಂಬ ವೆಯ್ಟ್ ಇದೆ. ಕೊಡಿನಿ. ಇಲ್ಲಿ ಬಂದರೆ ಎಕ್ಸಸೈಸ್ ಮಾಡಿರಿ. ಹಾಕ್ತೀನಿ ಇದನ್ನು, ಓಕೆನಾ? ಹಾಕಿದ್ರೆ ವಿಡಿಯೋದಲ್ಲಿ ಇದು ಪುಷಪ್ಸ್ ಹೊಡಿಯೋದು ಮಲ್ಕೊಂಡು. ಮುಂಚೆ ಇದ್ರಲ್ಲ, ಅವ್ರು ಬಿಟ್ಟೋಗಿರೋದು ಇದು. ಜೋಶಲ್ಲಿ ಮಾಡಿದ್ರು ನಮ್ಮಪ್ಪ ಸ್ವಲ್ಪ ಹೊತ್ತು, ಇವಾಗ ಕೈ ನೋವ್ತಾ ಆಯ್ತು ಅವ್ರಿಗೆ. ಎಲ್ಲ ಸೊಳ್ಳೆಗೋಸ್ಕರ, ಇಲ್ಲಿ ಸೊಳ್ಳೆ ಜಾಸ್ತಿ ಅಂತ. ಓ, ಇವಾಗ ಡೆಂಗ್ಯೂ ಜಾಸ್ತಿ ಆಗೈತೆ, ಅದಕ್ಕೆ ಪಂಚಾಯತಿಯವರೇ ಹಿಂಗೆ ಓಡಿಸ್ತಿರೋದು. ನಮ್ಮೂರಲ್ಲೂ ಓಡಿಸಿದ್ರಾ? ನಮ್ಮೂರಲ್ಲಿ ಓ, ಇಲ್ಲಿಗೆ ಬರ್ತೈತೆ. ಇವ್ರ ಮನೆ ಇದು. ಅಮ್ಮ ಅಡುಗೆ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀಮ್ಮ? ವಡೆ ಮಾಡ್ತಿದ್ದಾರೆ. ಹಾಲು ತಂದಿದ್ದಾನೆ ನಮ್ಮಣ್ಣ. ಏನು ಮಾಡ್ಬೇಕಿದ್ರಲ್ಲಿ? ಟೀ ಮಾಡಬೇಕು. ಟೀ ಮಾಡಿ. ವೆಲ್ಕಮ್. ಬೇಬಿಕಾರ್ನ್ ಕಟ್ ಮಾಡಿ ಹಾಕ್ಕೋಬೇಕು. ಒಂದು ಮೊಟ್ಟೆ, ಒಂದು ಪ್ಯಾಕೆಟು ಚಿಕನ್ ಕಬಾಬ್ ಪೌಡ್ರು, ಆಮೇಲೆ ಬೇಬಿಕಾರ್ನ್. ಸ್ವಲ್ಪ ನೆನಿಬೇಕು, ಆಮೇಲೆ ಎಣ್ಣೆಗೆ ಹಾಕೋಬೇಕು. ಮಮ್ಮಿ ಹೀರೆಕಾಯಿ ಚಟ್ನಿ ಮಾಡ್ತಾವ್ರೆ. ಚಪಾತಿಗೆ ಕಲಸಿಟ್ಕೊಂಡವ್ರೆ, ಕೆಲಸದವ್ರು ಬರ್ತಾರಂತ. ಗಾಡ್, ಇವಾಗ ಮೂರ್ತಿ ಅಣ್ಣ ಹೋಗ್ತಾನೆ. ಯಾಕೆ ಹೇಳು? ಇಲ್ಲೇ ಇರ್ತಾನಲ್ಲ ಗುಡಿ ಬಂಡೆಯಲ್ಲಿ, ಡೈಲಿ ಜಿಮ್ಮು, ಎಲ್ಲ ಐಟಮ್ಸ್ ಇಲ್ಲೇ ಇದೆ. ಫುಲ್ಲು ಬೈಸೆಪ್ಸ್ ಬತ್ತೈತೆ. ನೀನು ಮಾಡ್ತೀಯಣ್ಣ? ನಮ್ಮ ಮಮ್ಮಿ ಚಪಾತಿ ತಿಡ್ತಿದ್ದಾರೆ, ನಾನು ಸುಡ್ಬೇಕು ಇವಾಗ. ನೋಡಿ ಎಷ್ಟು ಹೆಲ್ಪ್ ಮಾಡ್ತೀನಿ ನಮ್ಮ ಮಮ್ಮಿಗೆ. ನೀವು ಮಾಡ್ತೀರಾ ನಿಮ್ಮ ಮಮ್ಮಿಗೆ ಹೆಲ್ಪು? ನಾನೇ ತೊಳೆತೀನಿ ತಗೊಳಮ್ಮ, ನನಗೇನು ಪಾತ್ರೆ ತೊಳೆಯೋದು ಬರಲ್ವಾ? ಯಾವುದೇ ತೊಳೆದೇ ಇಲ್ವಾ ಮನೇಲಿ ನಾನು? ಏನೋ ಒಂದು ತೊಳಿತೀನಲ್ವಾ, ಅದೇ ಮ್ಯಾಟ್ರ್ ಆಗೋದು. ನೋಡಿ, ನೀವು ನಿಮ್ಮ ಮಮ್ಮಿಗಳಿಗೆ ಹೆಲ್ಪ್ ಮಾಡ್ತೀರಾ? ಕಮೆಂಟಲ್ಲಿ ತಿಳಿಸಿ. ನಾನು ನೋಡಿ ಎಷ್ಟು ಹೆಲ್ಪ್ ಮಾಡ್ತೀನಿ. ನನ್ನ ತಂಗಿ ಚೂರು ಹೆಲ್ಪ್ ಮಾಡಲ್ಲ, ನಾನೇ ಮಾಡೋದು. ಏನು ಗೊತ್ತಾ ನಿಂಗೆ ವಿಷಯ? ಬಟ್ಟೆ ಒಗೆದು ಒಣಗಾಕಿದ್ದೀನಿ ಇವತ್ತು. ಹೆಲ್ಪ್ ಮಾಡಲ್ಲ ಅಂತೀಯಲ್ಲಮ್ಮ. ಎಷ್ಟು ಬಟ್ಟೆ ಇತ್ತು ಗೊತ್ತಾ? ಒಂದು ಬಕೆಟ್ ಬಟ್ಟೆ ಇತ್ತು, ನಾನೇ ಕೈಯಾರೆ ಒಗೆದು ಒಣಗಾಕಿರೋದು. ಕೈ ನೋಡಿ ಹೆಂಗಾಗೈತೆ ಅದಕ್ಕೆ. ಹಾಂ, ಒಣಗಾಕ್ಬಿಟ್ಟು ಬಂದಿದ್ದು, ಒಣಗೋದು ಬೇಡವಾ? ನೋಡಿ, ಇಷ್ಟೆಲ್ಲ ಮಾಡಿದ್ರು ನಮ್ಮ ಮಮ್ಮಿಗೆ ಕಡಿಮೆ ನಾನು ಮಾಡೋದು. ಏನು ಮಾಡೋಣ, ನಾನು ಒಗ್ದಿಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕಿದ್ದಿದ್ದು. ಚಟ್ನಿ ಆಯಿತಾ? ವಾಹ್ ವಾಹ್, ರೈಸ್ ಇದು ಮಧ್ಯಾಹ್ನದ ಅನ್ಸುತ್ತೆ. ರೈಸ್ ಇದು ಬಿಸಿ ಬಿಸಿ ಮಾಡಿದ್ದು, ಬಿಸಿ ಇದೆ. ಇದು ಇವಾಗ ಹಾಕಬೇಕು ಸ್ವಲ್ಪ, ಆದಮೇಲೆ ಇನ್ನೊಂದು ಸ್ವಲ್ಪ. ಇದು ಬಂದು ಹೀರೆಕಾಯಿ ಚಟ್ನಿ. ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ಇನ್ನೊಂದು ದಿನ ಮಾಡ್ತೀವಿ ಅಲ್ಲಮ್ಮ ನೀಟಾಗಿ. ನೆನೆಯೋಕೆ ಇಟ್ಟಿದ್ವಲ್ಲ, ನೆಂದಿದೆ. ಇವಾಗ ಎಣ್ಣೆಗೆ ಹಾಕೋಣ. ಎಣ್ಣೆ ಕಾಯ್ದಿರಲಿಲ್ಲ.
ಚುರು ಅನ್ಬೇಕು. Few moments later. ಕಡಲೆ ಬೀಜ ನಮ್ಮ ಮಮ್ಮಿ ಫೇವ್ರೆಟ್ಟು. ನಮ್ಮ ತಾತ ಯಾವಾಗಲೂ ತಂದು ಕೊಡ್ತಾರೆ ನಮ್ಮ ಮಮ್ಮಿಗೆ. ಅದಕ್ಕೆ ಇವತ್ತು ನಮ್ಮಪ್ಪ ಅಲ್ಲಿ ಬೇಕ್ರಿಲಿ ಇದೇ ಬೇಕು ಅಂತ ಕೇಳಿ ತಗೊಂಡು ಊಟ ಎಲ್ಲ ಆಯಿತು. ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಹೊರಗಡೆ ಬಂದಿದ್ದೀವಿ. ಐಸ್ ಕ್ರೀಮ್ ಏನಾದರೂ ಸಿಗುತ್ತಾ ತಿನ್ನೋಣ ಅಂತ. ಸಿಕ್ತು. ನಮ್ಮ ಅಣ್ಣಂಗೂ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ. ರೋಡ್ ಗೊತ್ತಾ ನಿಮಗೆ? ಸುಮ್ಮನೆ ಹೋಗ್ತಾ ಇರೋದಾ? ಹಾಂ, ಸುಮ್ಮನೆ ರೋಡ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನಮಗೆ. ಸುಮ್ಮನೆ ಹೋಗ್ತಾ ಇದ್ದೀವಿ, ಯಾರೂ ಇಲ್ಲ ರೋಡಲ್ಲಿ. ಬಾಯ್ ಗೈಸ್, ಗುಡ್ ನೈಟ್.